ಈಗಷ್ಟೇ ಮನೆ ಕೆಲಸ ಎಲ್ಲ ಮುಗೀತು. ಫ್ಯಾನ್ ಕ್ಲೀನ್ ಮಾಡೋ ಅಂದ್ರೆ ಚೈನಾ ಕಾರ್ ಆಗ್ಬಿಟ್ಟವ್ರೆ ನೋಡಿ. ಪರ್ಕೆ ತಗೊಂಡೋಗ ಅಲ್ಲಿ ಮಂಚದ ಸೈಡಲ್ಲಿ ಸಿಕ್ಸ್ಬಿಟ್ಟಿದ್ದಾಳೆ. ನನಗೆ ಎಷ್ಟೋ ದಿನದಿಂದ ವ್ಲಾಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾನ್ ವೆಜ್ ಮಾಡಿಲ್ಲ ಆಗ್ಬಿಟ್ಟು ಪಾಪ ಒಳಗೆ ಹಸುವಾಗ್ಬಿಟ್ಟಿದೆ. ಇನ್ನ ಇವತ್ತು ನನ್ನ ಮಕ್ಳ ಜೊತೆ ಫೈಟ್ ಮಾಡೋದಾಗ್ತೀನಿ. ಇಲ್ಲೆಲ್ಲ ಮೆಂತ್ಯ ಎಲ್ಲ ಹಾಕಿದೀನಿ, ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಮ್ದು ಈಗಷ್ಟೇ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯುಗಾದಿ ಹಬ್ಬದಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಮತ್ತೆ ನಮ್ದು ಕ್ಲೀನಿಂಗು ಸ್ವಲ್ಪ, ಮತ್ತೆ ಕುಕ್ಕಿಂಗ್ ಚಾನಲ್, ಕುಕ್ಕಿಂಗ್ ಮಾಡೋದು ಪ್ರತಿಯೊಂದು ಶೇರ್ ಮಾಡ್ತೀನಿ. ಮತ್ತೆ ಜಗಳ ಇರುತ್ತೆ, ಫನ್ ಇರುತ್ತೆ. ನನ್ನ ಮಗಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಲು, ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಇತ್ತು. ಸರಿ, ಅವಳು ಮಾಡ್ತಾ ಇದ್ರಲ್ಲ, ಹಾಗೆ ನಾವು ಮಾಡೋಣ. ನನ್ನ ದಿನಚರಿತ್ರೆ ಹೇಗಿರುತ್ತೆ, ಮತ್ತೆ ನಾನು ಹೇಗಿರ್ತೀನಿ, ನನ್ನ ಲೈಫಲ್ಲಿ ಏನು ನಡೀತು, ಹೇಗಿದ್ದೀವಿ ಎಲ್ಲಾನು ನಾನು ಶೇರ್ ಮಾಡ್ಕೊತೀನಿ. ನನಗೂ ತುಂಬಾ ಇಂಟ್ರೆಸ್ಟ್ ಇದೆ ವಿಡಿಯೋಸ್ ಮಾಡಬೇಕು, ದಿನ ಹಾಕ್ಬೇಕಂತ. ಮಾಡ್ತೀನಿ ಇನ್ಮೇಲೆ. ಈಗಷ್ಟೇ ಕ್ಲೀನಿಂಗು, ಯುಗಾದಿ ಕ್ಲೀನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ ಮುಂದೆ ಹಂಗೆ ಎಲ್ಲ ಶೇರ್ ಮಾಡ್ತೀವಿ. ಹಬ್ಬ ಅಂದ್ರೇನೆ ಫಸ್ಟ್ ಕ್ಲೀನಿಂಗು. ಅದು ನನಗೆ ತುಂಬಾ ಕ್ಲೀನಿಂಗ್ ಅನ್ನೋದು ಜಾಸ್ತಿ ಟೆನ್ಷನ್ ಇರುತ್ತೆ. ಮತ್ತೆ ಸಂಡೇ ಇದ್ದಿದ್ರಿಂದ ಸರಿ ಹೆಂಗೋ ಒಳ್ಳೇದಾಯ್ತು. ಸಂಡೇನೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಫ್ಯಾನ್ ಕ್ಲೀನ್ ಮಾಡೋ ಅಂದ್ರೆ ಚೈನಾ ಕಾರ್ ಆಗ್ಬಿಟ್ಟವ್ರೆ ನೋಡಿ. ಅಷ್ಟು ಡಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಒಂದ್ ಕೆಲ್ಸ ಹೇಳಿದ್ರೆ ಏನ್ ಪರ್ಕೆ ತಗೊಂಡೋಗ ಅಲ್ಲಿ ಮಂಚದ ಸೈಡಲ್ಲಿ ಸಿಕ್ಸ್ಬಿಟ್ಟಿದ್ದಾಳೆ. ಏನ್ ಸರ್ಕಸ್ ಮಾಡ್ತಾ ಇದ್ದಾಳೆ ನೋಡಿ. ಒಂದ್ ಕೆಲ್ಸ ಹೇಳಿದ್ರೆ 100 ಕೆಲ್ಸ ಮಾಡಿಕ್ತಾರೆ. ಇಂಥ ಮಕ್ಳನ್ನ ಇಟ್ಕೊಂಡು ನಾವೇನ್ ಮಾಡೋದು? ವಿಧಿ ಇಲ್ಲ, ಅದೇನೋ ನಿಜ. ಎಲ್ಲ ಕೆಲಸ ನಮಗೆ ಹೇಳ್ತಾರೆ. ಹೌದೌದು, ತುಂಬಾ ದಬಾಕ್ತಾರೆ ನೋಡಿ ಗೈಸ್. ಅವ್ರಿಗೆ ಬಿಟ್ರೆ ಗೊತ್ತಾಗುತ್ತೆ ಕಿಚನ್ ಏನ್ ಗತಿಲಿತ್ತು, ಹೆಂಗ್ ಮಾಡ್ತಾರೆ ಅಂತ. ನಾನ್ ತಪ್ಪು ಮಾಡ್ಬಿಟ್ಟೆ. ಮೇಲ್ ಕೆಲಸ ನಾ ಮಾಡ್ಕೊಂಡು ಕಿಚನ್ ಇವ್ರಿಗೆ ಬಿಡ್ಬೇಕಾಗಿತ್ತು. ಇರೋದೇ ಸಂಡೇ ಒಂದ್ ದಿವಸ ನಾವೆಲ್ಲರೂ ಮನೆಯಲ್ಲಿ. ಅವತ್ತೇ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು, ಸ್ವಲ್ಪ ಫೈಟ್ ಮಾಡ್ಕೊಂಡು, ಫನ್ ಮಾಡ್ಕೊಂಡು, ಜಾಲಿಯಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಕೆಲಸ ಆಯ್ತು. ಇವಾಗ ಹಸುವಾಗ್ಬಿಟ್ಟಿದೆ. ಇನ್ನ ಇವತ್ತು ಕೆಲಸ ಮಾಡ್ಕೊಂಡು ಊಟ ಬೇರೆ ಹಾಕಿಲ್ಲ ಪಾಪ. ಅದಕ್ಕೆ ಹುಡ್ಕಾಡ್ತಾ ಇದ್ದಾಳೆ, ಬಂದು ತೊಂದರೆ ಮಾಡ್ತಾ ಇದ್ದಾಳೆ. ನೀನ್ ತಿನ್ನಿಲ್ಲ ಅಂದ್ರೂ ನಡೆಯುತ್ತೆ. ಈಗಷ್ಟೇ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ಶಾಪಿಂಗ್ ಹೋಗ್ಬೇಕು. ಫೈನಲಿ ನಮ್ಮ ಮನೆ ಎಲ್ಲ ಒಂದು ಸೆಟ್ಟಿಂಗ್ ಆಯಿತು. ಎಲ್ಲ ಒಂದು ಕ್ಲೀನಿಂಗ್ ಮುಗೀತು. ಅಂತೂ ಇಂತೂ ಕಿಚನ್ ಕ್ಲೀನ್ ಆಯಿತು. ಕಿಚನ್ ನಾನು ಮುಗಿಸ್ಕೊಂಡೆ. ಬೆಡ್ರೂಮ್ ಎಲ್ಲ ನನ್ನ ಮಗಳು ಕ್ಲೀನಿಂಗ್ ಮಾಡ್ಕೊಂಡ್ಲು. ಅದು ಕ್ಲೀನಿಂಗ್ ಆಗೋವರೆಗೂ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಇವಾಗ ಸ್ವಲ್ಪ ಆರಾಮಾಯಿತು. ಹಬ್ಬಕ್ಕೆ ಹೆಂಗೋ ಫೈನಲಿ ಮನೆ ರೆಡಿ ಆಯಿತು. ಎಲ್ಲ ಕ್ಲೀನಿಂಗ್ ಮುಗೀತು. ಇಷ್ಟು ದಿನ ಮನೆ ಎಲ್ಲ ಸ್ವಲ್ಪ ಅಂಟ್ಕೊಂಡಿತ್ತು. ಇನ್ನು ಎಲ್ಲ ಫೈನಲಿ ಸೆಟ್ ಮಾಡೋಕೆ ಆಗಿರಲಿಲ್ಲ. ಇವತ್ತು ಎಲ್ಲ ಒಂದು ಸೆಟ್ ಮಾಡಿದ್ದೀನಿ. ಡೈನಿಂಗ್ ಟೇಬಲ್ ಹೊರಗಡೆ ಇದ್ದಿದ್ದು ಒಳಗಡೆ ಬಂದಿದೆ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಕೆಲಸ ಇಲ್ಲ. ಇನ್ನೊಂದು ದೇವ್ರ ಮನೆ ಕೆಲಸ ಇದೆ, ಬುಧವಾರ ಮಾಡಿಬಿಡ್ತೀನಿ. ಆಯಿತು, ಹಬ್ಬದ ಕೆಲಸ ಮುಗೀತು. ದೇವ್ರ ಮನೆ ಒಂದು ಕೆಲಸ ಮುಗಿದ್ರೆ ದೊಡ್ಡ ಕೆಲಸ ಮುಗ್ತಾ ಇರ್ತೀನಿ. ನನಗೆ ಎಷ್ಟೋ ದಿನದಿಂದ ವ್ಲಾಗ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ಎಲ್ಲ ನೋಡಿ ನಾವು ಮಾಡ್ಬೋದಲ್ಲ ಅಂತ ನನಗೊಂದು ಇಂಟ್ರೆಸ್ಟು. ನಾವು ದಿನನಿತ್ಯ ನಾವು ಚರಿತ್ರೆ ಏನು ಮಾಡ್ತೀವೋ ಅದೇ ಮಾಡೋಣ ಅಂತ ಒಂದು ಕಡೆ ನನಗೆ ತುಂಬ ಮನಸ್ಸಿದೆ. ರಾಯರ ಮೇಲೆ ಭಾರ ಹಾಕೊಂಡು ಆಶೀರ್ವಾದದಿಂದ ಮಾಡೋಣ ಅಂತ ಇದ್ದೀನಿ. ಓಕೆ, ಶೋಭಾ ವ್ಲಾಗ್ಸ್ ಅಂತ ರಾಯರ ಆಶೀರ್ವಾದ, ನಿಮ್ಗಳ ಸಪೋರ್ಟು ಎಲ್ಲ ಇರಲಿ. ಏನೆಲ್ಲ ಆಗ್ತೇವೆ ವ್ಲಾಗ್ ಅಲ್ಲಿ, ಈ ಚಾನೆಲ್ ಅಲ್ಲಿ ನಾನು ಕುಕಿಂಗ್ ಹಾಕ್ತೀನಿ. ನನ್ನ ದಿನನಿತ್ಯ ನಾನು ಏನು ಕೆಲಸ ಮಾಡ್ತೀನಿ ಅದನ್ನ ಹಾಕ್ತೀನಿ. ನನ್ನ ಮಕ್ಳ ಜೊತೆ ಫೈಟ್ ಮಾಡೋದಾಗ್ತೀನಿ. ಅದೇ ನಿಮ್ಗೆಲ್ಲ ಸಪೋರ್ಟ್ ಬೇಕು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಹತ್ರನೇ ನಂಗೆ ತುಳಸಿ ಬೆಳಿಬೇಕು, ದೇವ್ರ ಫೋಟೋಕ್ಕೆ ಇಡಬೇಕಂತ. ಪ್ರತಿನಿತ್ಯ ನಾನು ಇದರಲ್ಲೇ ಕಟ್ ಮಾಡಿಕೊಂಡು ನನ್ನ ರಾಯರಿಗೆ, ವೆಂಕಟರಮಣ ಸ್ವಾಮಿಗೆಲ್ಲ ಇಟ್ಟು ಪೂಜೆ ಮಾಡೋದು. ಅಷ್ಟು ಚೆನ್ನಾಗಿ, ಎಷ್ಟು ತುಳಸಿ ಕೊಟ್ಟಿದೆ ಅಂದರೆ ಅಷ್ಟು ಚೆನ್ನಾಗಿ ಕೊಟ್ಟಿದೆ ಅಮ್ಮ. ಚೆನ್ನಾಗಿತ್ತು. ಇದರಲ್ಲೇ ಕಟ್ ಮಾಡ್ಕೊತೀನಿ. ಅಮ್ಮ ಅಲ್ಲ, ಕೃಷ್ಣ ಅದು. ತುಳಸಮ್ಮ ಕೂಡ ಮತ್ತು ಕೃಷ್ಣ ಕೂಡ. ನಾನು ಎಷ್ಟು ಸಲ ಕಟ್ ಮಾಡ್ಕೊಂಡಿದ್ದೀನಿ, ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ.
ಬೆಳೆದೈತೆ ಚೆನ್ನಾಗಿ. ಮತ್ತು ನೋಡಿ ಇಲ್ಲೆಲ್ಲ ಮೆಂತ್ಯ ಎಲ್ಲ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಗಿಡ ಎಲ್ಲ ಬೆಳೆಸ್ಬೇಕಂದ್ರೆ. ಟೈಮ್ ಇಲ್ಲ, ಇರೋ ಟೈಮಲ್ಲಿ ಸ್ವಲ್ಪ ಹಾಕಿದ್ದೀನಿ. ಮತ್ತು ಇನ್ನೊಂದು ನೋಡಿ ತುಂಬೆ ಹೂವು, ತುಂಬೆ ಗಿಡ, ಶಿವನಿಗೆ ತುಂಬ ಇಷ್ಟವಾದ ತುಂಬೆ ಹೂವು. ನಾವು ಒಂದು ನಮ್ಮ ಮನೆ ಹಿಂದೆಗಡೆಯಿಂದ ಒಂದು ಬೀಜ ತಂದು ಹಾಕಿದ್ದು, ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ಹೂವು ಕೊಟ್ಟಿದೆ ಅಂದರೆ ಅಷ್ಟು ಹೂವು ಕೊಟ್ಟಿದೆ. ಪ್ರತಿನಿತ್ಯ ಇರುತ್ತೆ ಹೂವು, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅದು ನಮ್ಮ ಸ್ವಂತ ಮನೆಯಲ್ಲಿ ನಮ್ಮದೇ ಒಂದು ಗಾರ್ಡನ್ ಅಂದರೆ ಚಿಕ್ಕದಾಗಿದೆ, ಚೆನ್ನಾಗಿದೆ. ಏನೇನೆಲ್ಲ ಹಾಕಿದ್ದೀವ ನಿಮ್ಮ ಗಾರ್ಡನಲ್ಲಿ? ನಮ್ಮ ಗಾರ್ಡನಲ್ಲಿ ತುಂಬ ಅಂದರೆ ತುಂಬ ಇದೆ. ಒಂಚೂರು ಕ್ಯಾಪ್ ಇಟ್ಟಿಲ್ಲ ನಾನು, ಏನು ಸಿಗುತ್ತೋ ಅದೆಲ್ಲ ಹಾಕಿದ್ದೀನಿ. ಇನ್ನು ಗ್ರೋತ್ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದು ಕುಂಬಳಕಾಯಿದು ಕುಂಬಳಕಾಯಿ, ಮತ್ತು ಇಲ್ಲಿ ನೋಡಿ ಕರ್ಬೂಜ ಹಾಕಿದ್ದೀನಿ. ಮತ್ತು ಇಲ್ಲಿ ಚಿಲ್ಲಿ ಇದೆ. ಇಲ್ಲಿ ನೋಡಿ ಗ್ರೀನ್ ಚಿಲ್ಲಿ ಬಂದಿದೆ. ನೀನು ಇವಾಗಲೇ ನೋಡ್ತಿದ್ಯಾ? ಮತ್ತು ಇಲ್ಲಿ ನೋಡಿ ಅವರೆಕಾಯಿ ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡಿ ಮೆಹಂದಿ ಗಿಡ, ಇದು ತಮಿಳ್ನಾಡಿಂದ ಓಂ ಶಕ್ತಿಗೆ ಹೋದಾಗ ಮೆಹಂದಿ ಗಿಡ ತಂದು ಹಾಕಿರೋದು. ಮತ್ತು ಇಲ್ಲಿ ನೋಡಿ ಟೊಮೆಟೊ ಎಲ್ಲ, ಮತ್ತು ಅಲ್ಲಿ ಪುದೀನ ಹಾಕಿದ್ದೀನಿ, ಅದು ಇನ್ನೂ ಬರಬೇಕದು. ಮತ್ತು ಇನ್ನು ನೋಡಿ ಚಿಕ್ಕದಾಗಿ ತುಳಸಿ, ಎಷ್ಟೊಂದು ಬೀಜ ಚೆಲ್ಲಿದೆ, ಅದೆಲ್ಲ ಇನ್ನೂ ಚಿಕ್ಕದಾಗಿದೆ. ಇದು ಮಾತ್ರ ಎಷ್ಟು ಚೆನ್ನಾಗಿ ಬೆಳೆದು ಚೆನ್ನಾಗಿ ತುಳಸಿ ಕೊಡ್ತು. ಅವರೆಕಾಯಿ ಸೀಸನ್ ಮುಗೀತಾ ಇದೆ, ಇವಾಗ ಅವರೆಕಾಯಿ ಕೊಡ್ತಾ ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇನ್ನೂ ತುಂಬ ಬಂದಿತ್ತು ಸೀಸನಲ್ಲಿ, ಆದರೆ ಹಸು ಎಲ್ಲ ಬಂದು ತಿಂದ್ಬಿಟ್ಟು ಹೋಗ್ಬಿಟ್ಟಿತ್ತು. ಇದು ಬಂದು ನಮ್ಮ ಏಮಂತ ಹಾಕಿರೋದು ಗಿಡ ಅಲ್ಲ, ಅವನ ಕೈಯಲ್ಲಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾರು ಏಮಂತ ಅಂತ ಮೆಸೇಜ್ ಆಗ್ತಾರೆ, ಹೇಳಲ್ಲ ಗೈಸ್, ನಾವು ಸೀಕ್ರೆಟ್, ಅದೆಲ್ಲ ಸೀಕ್ರೆಟ್. ಇವಾಗ ಹೇಳಲ್ಲ. ಎತ್ಕೊಂತೀನಿ ಆಲ್ರೆಡಿ ಮಹೇಶ ಒಂದಷ್ಟು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಫೋಟೋಗೆ ಹಾಕೋಕ್ಕೆ. ಇವಾಗ ನನಗಿಷ್ಟು ಹೂವು ಸಿಕ್ಕಿದೆ. ಮಹೇಶನ್ಗೆ ಹುಡುಗಿ ನೋಡ್ಬೇಕಂತೆ, ಯಾರನ್ನ ಹುಡುಗಿದ್ರೆ ಹೇಳ್ರಪ್ಪ. ಪೂಜೆ ಎಲ್ಲ ಆಯ್ತು ನೋಡಿ, ಒಳ್ಳೆ ಹುಡುಗ, ಚೆನ್ನಾಗಿ ಅಡುಗೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ದೀಪ ಹಚ್ಚಿದ್ದೀನಿ ಕ್ಲೀನಾಗಿ. ನೋಡಿ ಭಾನುವಾರ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾನೆ, ಎಲ್ಲ ಮುಗಿಸಿದಾನೆ, ಎಷ್ಟು ಚೆನ್ನಾಗಿ. ಈಗಷ್ಟೇ ಪೂಜೆನೂ ಆಯಿತು, ಸಿಂಪಲ್ಲಾಗಿ. ಇವಾಗ ತುಂಬ ಲೇಟ್ ಆಗೋಯ್ತು, ಮನೆ ಕ್ಲೀನ್ ಮಾಡಿ ಸುಸ್ತಾಗೋಯ್ತು. ಆದ್ರೂ ದೀಪ ಹಚ್ಚಿಲ್ಲ ಅಂದರೆ ಸಮಾಧಾನನೇ ಇರೋದಿಲ್ಲ ನನಗೆ. ಇವತ್ತು ಏಕಾದಶಿ ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ಇವಾಗ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಇನ್ನು ದೇವ್ರ ಮನೆ ಕೆಲಸ ಒಂದು ಬಾಕಿ ಇದೆ ಕ್ಲೀನ್ ಮಾಡೋದು, ನಾನು ನಾಳೆ ನಾಡ್ದ್ರಲ್ಲಿ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ. ಇವಾಗ ಮಕ್ಳಿಗೆ ಇನ್ನೂ ಬಟ್ಟೆ ತೊಗೊಂಡಿಲ್ಲ, ಸಿಂಪಲಾಗಿ ಹೋಗ್ಬಿಟ್ಟು ಇವಾಗ ಒಂದು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ಬರೋಣ. ಇಲ್ಲೊಬ್ರು ಊದ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು, ನಾನ್ ವೆಜ್ ಮಾಡಿಲ್ಲ ಅಂದ್ಬಿಟ್ಟು ನಾನು ಹಬ್ಬದ ಕ್ಲೀನಿಂಗ್ ಬೇರೆ, ನನಗೆ ಏಕಾದಶಿ ಏನು ಮಾಡೋದು. ಏಕಾದಶಿ ದಿನ ನಾನು ಮಾಡಲ್ಲ, ಸಂಡೇ ಬಂದಿದೆಯಲ್ಲ ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಕನೂ ತೋರಿಸ್ತಾ ಇಲ್ಲ ನೋಡಿ, ಮಾತಾಡ್ತಾನೂ ಇಲ್ಲ. ಯಾವಾಗ ನೋಡ್ರು ನಾನ್ ವೆಜ್ ಬೇಕಂದ್ರೆ ಏನು ಮಾಡೋದು ನಾವು? ಇಲ್ಲ, ಮಾಡೋದೇ ಇಲ್ಲ. ಏನು ಪಾಪ ಹೊರಗಡೆ ಎಲ್ಲ ತಿನ್ನೋದೇ ಇಲ್ಲ ಅಲ್ಲ. ತೋರ್ಸು, ಇಲ್ಲಿ ಮಾತಾಡು, ಮಾತಾಡು. ಇನ್ನು ನನ್ನ ಮಗಳು ನಾನು ರೈಸ್ ಮಾಡಿದ್ದೆ, ನನ್ನ ಮಗಳು ಸಾಂಬಾರು ಮಾಡಿದ್ಲು, ಅವರೆಕಾಯಿ ಸಾಂಬಾರು ಆಯಿತು. ಇವಾಗ ನಾಳೆಯಿಂದ ಬೇಕಲ್ಲ ದೋಸೆ ಇಟ್ಟು ಎಮರ್ಜೆನ್ಸಿಗೆ ಡಿನ್ನರ್ಗೆಲ್ಲ, ಅದಕ್ಕೋಸ್ಕರ ದೋಸೆ ಇಟ್ಟೆಲ್ಲ ರೆಡಿ ಮಾಡಿದ್ದೀನಿ, ರುಬ್ಬಿ ರೆಡಿ ಮಾಡಿದ್ದೀನಿ. ಆಯಿತು, ಇವಾಗ ಹೊರಡೋದೆ ಫೈನಲ್ ಶಾಪಿಂಗ್ಗೆ. ಎಲ್ರದ್ದು ಊಟ ಆಯಿತು. ಈಗ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಇರೋ ಮಾಲ್ ಹತ್ರ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ, ಅಲ್ಲಿ ಹೇಗಿದೆ ಕಲೆಕ್ಷನ್ ಅಂತ ಹೇಳಿ ಮಾಡಿ. ಫಸ್ಟ್ ಟೈಮು ನಮ್ಮ ಮನೆ ಹತ್ರ ಇರೋ ಮಾಲ್ಗೆ ಬರ್ತಾ ಇದ್ದೀವಿ, ಹೊಸ ಮಾಲ್. ಆದರೆ ಇವಾಗ ಆಲ್ರೆಡಿ ಆಯಿತು, ತುಂಬ ದಿನನೇ ಆಯಿತು. ನಾವು ಇವತ್ತು ಬರ್ತಾ ಇದ್ದೀವಿ ಯುಗಾದಿಗೆ. ಫೈನಲ್ ಯುಗಾದಿಗಲ್ಲ, ಯುಗಾದಿ ಮುಂಚೆ ಬರ್ತೀವಿ. ಹಿಂಗೆ ಬಾ ಈ ಸೈಡ್ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾನು ಸುಮ್ಮನೆ ಬಂದೊಂದು ವಿಸಿಟ್ ಕೊಟ್ಟಿದ್ದೆ, ಆವಾಗ ಎಲ್ಲ ಓಪನ್ ಆಗ್ತಿತ್ತು. ನಾವು ದಿಸ್ ಲೈಕ್ ಅ ಲಾಟ್ ಆಫ್ ಶಾಪ್ಸ್, ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಮಾಲ್ಗೆ ಹೋದೋ ಅಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ, ಮತ್ತೇನು ಅಷ್ಟೊಂದು ಶಾಪು ಇರಲಿಲ್ಲ. ಅದು ಈಗಷ್ಟು ಹೊಸ್ದಾಗಿ ಓಪನ್ ಆಗಿದೆ. ಮತ್ತು ಸರಿ ಹಂಗೇನೆ ನನ್ನ ಮಗನಿಗೂ ನನ್ನ ತಮ್ಮನಿಗೂ ಬಟ್ಟೆ ತಗೊಳ್ಳೋಣ ಅಂತ
ಮತ್ತೆ ಕೆ ಆರ್ ಪುರಂ ಹತ್ರ ಝೂಡಿ ಆಗೋದು, ಅಲ್ಲೂ ನೋಡೋಣ ಸ್ವಲ್ಪ ಬಟ್ಟೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ. ಮತ್ತೆ ಅಲ್ಲಿಂದ ಒಂದು ಗಾರ್ಮೆಂಟ್ಸ್ ಇದೆ, ಅಲ್ಲಿ ಹೋದೋ, ಅಲ್ಲಿ ಏನೋ ಅಷ್ಟು ಕಲೆಕ್ಷನ್ ಮತ್ತೆ ತುಂಬಾ ಶೆಕೆ ಆಗ್ತಾ ಇತ್ತು, ಅಲ್ಲೇನು ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿಂದ ವಾಪಸ್ ಹೊರಗಡೆ ಬಂದೋ. ಇವಾಗ ಶಾಪಿಂಗ್ ಮುಗಿಸ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಶೆಕೆ ಅಂದರೆ ಶೆಕೆ. ಅವ್ರ ಮಗ ತಗೊಂತಿದ್ದೆ, ಅವ್ರ ಮಗ ಹೊರಗಡೆ ಇದ್ದಾರೆ. ಗಾರ್ಮೆಂಟ್ಸ್ ಅಲ್ಲೇ ಒಂದೆರಡು ಜೀನ್ಸ್ ಸಿಕ್ತು, ಅಲ್ಲಿ ತಗೊಂಡು ಮತ್ತೆ ನಾನು ರಾಮೂರ್ತಿ ನಗರ್ಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ತಮ್ಮನಿಗೆ ಬಟ್ಟೆ ತಗೊಂಡು ಅಲ್ಲಾಗಿದ್ದೇನೆ. ಮತ್ತೆ ಮ್ಯಾಡಮ್ಗೆ ಹೋಗಿ ಟ್ರೆಂಡ್ಸ್ ಅಲ್ಲಿ ಬಟ್ಟೆ ತಗೊಂಡು ಬಂದು ಅಂತ ಇಂತ ಶಾಪಿಂಗ್ ಮುಗೀತು. ಈಗಷ್ಟೇ ಮನೆಗೆ ಬಂದು, ನಾವು ಹೋಗಿದ್ದು 6 ಗಂಟೆಗೆ, ಮನೆಗೆ ಬಂದಿರೋದು 10:30 ನೈಟಿಗೆ. ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಮೇಡಮ್ ನನ್ನ ತಮ್ಮ ಎಲ್ಲ ಪ್ಯಾಂಟ್ ಇಲ್ಲ ಅಂತ ಇದ್ದ, ಅವನಿಗೆ ಒಂದು 3 ಪ್ಯಾಂಟು, ನಮ್ಮ ಮಗಳು ಮಹಾರಾಣಿಗೆ 4 ಜೊತೆ ಡ್ರೆಸ್ಸು, ಇದೊಂದು ಮತ್ತು ಒಂದು ಜೀನ್ಸು, ಮತ್ತು ಒಂದು ಶರ್ಟ್ಗಳು ತುಂಬ ಇದೆ. ಸರಿ ಅವ್ರು ಪ್ಯಾಂಟ್ ಇಲ್ಲ ಅಂತ ಇದ್ರು ಅಂತ ಅವ್ರಿಗೆ ಅಂತ ಒಂದು 4 ಪ್ಯಾಂಟ್ ತೊಗೊಂಡೆ, 2 ಶರ್ಟ್ ತೊಗೊಂಡಿದ್ದೀನಿ. ಇವಾಗ ಇದು ನೋಡಿ ಮಾಡೋ ಕೆಲಸ ಇಲ್ಲ, ಪರ್ಫ್ಯೂಮ್ ಬೇರೆ ಇಂಪಾರ್ಟೆಂಟ್ಸ್. ನೋಡಿ ಇದೊಂದು ಕುರ್ತಾ ಟ್ರೆಂಡ್ಗೆ ಹೋಗಿದ್ದು, ಚೆನ್ನಾಗಿತ್ತು, ಎಲ್ಲ ಆಫರ್ ಇತ್ತು, ಚೆನ್ನಾಗಿತ್ತು. ಇದೊಂದು ಕುರ್ತೆ, ಇದೊಂದು ಕುರ್ತಿ, ಆಮೇಲೆ ಇದೊಂದು ಸೆಟ್ಟು, ಮತ್ತು ಇಲ್ಲೊಂದು ಸೆಟ್ಟು. ಇದು ಬಟ್ಟೆ ಚೆನ್ನಾಗಿದೆ, ಸಾಫ್ಟಾಗಿದೆ. ಮತ್ತು ನನಗೆ 2 ಸಿಂಪಲ್ಲಾಗಿ, ಅವ್ರದ್ದೆಲ್ಲ ಕಾಸ್ಟ್ಲಿ, ನಮ್ಮದೆಲ್ಲ ಸಿಂಪಲ್ಲು. ನೋಡಿ ನಮ್ಗೆ 2 ಕುರ್ತಾ ತಗೊಂಡಿದ್ದೀನಿ. ಅಂತ ಇದ್ದು ಶಾಪಿಂಗ್ ಆಯಿತು. ತುಂಬ ದಿನ ಆಯಿತು ಶಾಪಿಂಗ್ ಎಲ್ಲ ಮಾಡೇ ಇಲ್ಲ, ಮನೆ ಕಟ್ಕೊಂಡು ಬಂದಮೇಲೆ. ಇವಾಗ ಸರಿ ಮಾಡೋಣ ಅಂದ್ಬಿಟ್ಟು ಒಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಯುಗಾದಿ ಹಬ್ಬಕ್ಕೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಇನ್ನೂ ಹೆಚ್ಚು ವಿಡಿಯೋ ಜೊತೆಗೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಓಕೆ, ಬಾಯ್.